ಮಾಡಿದ್ದೀರಾ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನ ಮಾಡಿದ್ರು ಚರ್ಚೆ ಆಯಿತು ಮತ್ತು ಏನೆಲ್ಲ ಕ್ರಮ ತಗೊಂಡು ಸರ್ ಬೆಂಗಳೂರು ಮಹಾನಗರದಲ್ಲಿ ಕಳೆದೀಗಾಗಲೇ ಹೆಚ್ಚು ಕಡಿಮೆ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ ಎಲ್ಲ ಭಾಗಗಳಲ್ಲಿ ಬೋರ್ವೆಲ್ಗಳು ಬತ್ತೋದಂಗಾಗಿದೆ. ಜನಕ್ಕೆ ಕುಡಿಯೋ ನೀರಿಗೂ ಕೂಡ ಇವತ್ತು ಸಮಸ್ಯೆ ಎದುರಾಗಿದೆ. ಸರ್ಕಾರ ಕಳೆದ ಒಂದು 2-3 ತಿಂಗಳಿಂದ ಈ ರೀತಿ ಆಗತ್ತೆ, ಇದಕ್ಕೊಂದಿಷ್ಟು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು. 1-1.5 ಕೋಟಿ ಜನಸಂಖ್ಯೆ ಇರುವಂಥ ಊರಿದು, ವೇಗವಾಗಿ ಬೆಳೀತಾ ಇರುವಂಥ ಊರು. ಕಳೆದ ದಿನಗಳಲ್ಲಿ ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗಿದೆ, ಮಳೆ ಬರೋವಂಥದ್ದು ಇನ್ನೂ ಡಿಲೇ ಆಗ್ತಾ ಇದೆ. ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಳವೆ ಬಾವಿಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಜಿಯಾಲಜಿಸ್ಟ್ಗಳ ರಿಪೋರ್ಟ್ಗಳಿಗಾಗಲೇ ಬರ್ತಾ ಇದೆ. ಈ ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಬೆಂಗಳೂರಿನ 1.5 ಕೋಟಿ ಜನರ ಕುಡಿಯೋ ನೀರಿನ ಹಿತಾಸಕ್ತಿಯನ್ನು ಕೂಡ ನೆಗ್ಲೆಕ್ಟ್ ಮಾಡಿರುವಂಥ ಫಲವಾಗಿ ಇವತ್ತು ರಾಜ್ಯಕ್ಕೆ, ಬೆಂಗಳೂರಿಗೆ ಇವತ್ತು ಕುಡಿಯೋ ನೀರಿನ ಇಷ್ಟು ದೊಡ್ಡ ಸಮಸ್ಯೆ ಉಂಟಾಗಿರುವಂಥದ್ದು. ಈಗ ಅದನ್ನು ತಕ್ಷಣಕ್ಕೆ ನಾವು ಬಗೆಹರಿಸ್ತೀವಿ ಅಂತಂದು ಎಲ್ಲ ಟ್ಯಾಂಕರ್ಗಳನ್ನು ನಾವು ವಶಪಡಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಸರ್ಕಾರ ಕೈ ಹಾಕ್ತು. ಈಗಾಗಲೇ ಎಲ್ಲೆಲ್ಲಿ ಟ್ಯಾಂಕರ್ಗಳು ಒಂದಿಷ್ಟು ಕಡೆ ಸಪ್ಲೈ ನಡೀತಾ ಇತ್ತು, ಒಂದಿಷ್ಟು ಅಪಾರ್ಟ್ಮೆಂಟ್ ಇರ್ಬೋದು, ಕೆಲವು ಏರಿಯಾಗಳಿರ್ಬೋದು, ಮತ್ತು ಒಂದಿಷ್ಟು ಕಡೆ ಅಲ್ಲೂ ಕೂಡ ಇವಾಗ ಕರೆಕ್ಟಾಗಿ ಇರುತ್ತಿದ್ದಂಥ ಸಮಸ್ಯೆನೂ ಜಾಸ್ತಿ ಆಯಿತು. ಈಗ ತಕ್ಷಣದಲ್ಲಿ ಸರ್ಕಾರ BWSSB ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯವನ್ನು ಆಯುಕ್ತರ ಹತ್ರ ಪಡ್ಕೊಂಡಿದ್ದೀವಿ.